ಆರಾಮಾಗಿ ಕೂತ್ಕೊಳ್ಳಿ. ಪದ್ಮಾಸನ, ಸುಖಾಸನ ಅಥವಾ ನಿಮಗೆ ಯಾವುದು ಇಷ್ಟ ಆಯಿತೋ ಆ ಭಂಗಿನಲ್ಲಿ ಕೂತ್ಕೊಳ್ಳಿ. ಎರಡೂ ಕಣ್ಣುಗಳನ್ನ ಮುಚ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಸ್ವತಂತ್ರವಾಗಿ ಬಿಡಿ. ಅದು ಸುತ್ತಲಿನ ಎಲ್ಲ ಶಬ್ದಗಳನ್ನ ಕೇಳಿಸ್ಕೊಳ್ಳಿ. ಕೇಳಿಸ್ಕೊತಾನೇ ಇರಲಿ. ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ಒಂದು ಹತೋಟಿಯನ್ನು ಸಾಧಿಸಬೇಡಿ. ಅದು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಅಧೀನಕ್ಕೆ ಬರ್ತದೆ. ಅದನ್ನು ದಿನ ನೀವು ಅಭ್ಯಾಸ ಮಾಡಿಕೊಳ್ಳಿ. ಒಂದಲ್ಲ ಒಂದು ದಿನ ನಿಮ್ಮ ಮನಸ್ಸು ತನ್ನ ಏಕಾಗ್ರತೆಯನ್ನು ಸಾಧಿಸ್ತದೆ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಮನಸ್ಸಿನ ಮೇಲೆ ಕಡಿವಾಣ ಹಾಕಬೇಡಿ ಅಂತ ಹೇಳಿದ್ದು ಜಗತ್ತಿನ ಸರ್ವಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾದಂಥ ಓಶೋ, ಭಗವಾನ್ ಓಶೋ. ಅವ್ರ ಶಿಷ್ಯರು ಅವರನ್ನು ಭಗವಾನ್ ಅಂತ ಕರೀತಾಯಿದ್ರು. ಭಗ ಅಂದರೆ ಸ್ತ್ರೀಯ ಗುಪ್ತಾಂಗ, ವಾನ ಅಂದರೆ ಪುರುಷನ ಗುಪ್ತಾಂಗ ಅಂತ ಅವರ ಶಿಷ್ಯರ ಹೇಳಿಕೆಯಾಗಿತ್ತು. ಓಶೋ ಅಂದರೆ ನಾನು ಮೊದಲಿಂದ ಅವರೊಬ್ಬ ಸೆಕ್ಸ್ ಗುರು, ಕಾಮಕ ಗುರು, ಭೋಗ ಜೀವನ ನಡೆಸ್ತಾಯಿದ್ರು. ಮುಂಬೈನ ಒಂದು ಚಿಕ್ಕ ಫ್ಲ್ಯಾಟ್ನಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ತಮ್ಮ ಆಶ್ರಮ ನಡೆಸ್ತಾಯಿದ್ರು. ಅಲ್ಲಿ ಪಾಶ್ಚಿಮಾತ್ಯ ಸನ್ಯಾಸಿನಿ ಹುಡುಗಿಯರು ಬಂದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾಯಿದ್ರು. ಅವ್ರ ಜೊತೆ ಮುಕ್ತವಾಗಿ ಲೈಂಗಿಕತೆಯನ್ನು ಮಾಡ್ತಾಯಿದ್ರು. ತಮ್ಮ ಶಿಷ್ಯರಿಗೆ ಓಶೋ ಮುಕ್ತ ಲೈಂಗಿಕತೆಯನ್ನು ಬೋಧಿಸ್ತಾಯಿದ್ರು. ಹೀಗೆ ಅವ್ರ ಬಗ್ಗೆ ಬರೀ ನೆಗೆಟಿವ್ ಪರ್ಸನಾಲಿಟಿಗಳನ್ನೇ ನಾನು ಕೇಳಿದ್ದೆ. ಆದರೆ ನನಗೆ ತುಂಬ ದಿನದಿಂದ ಓಶೋ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಆಲೋಚನೆ ಇತ್ತು. ಅವರ ಒಂದು ಚಿಂತನೆಯನ್ನು ನಾನು ಎಲ್ಲೋ ಓದಿ ತುಂಬ ದಿಗ್ಭ್ರಾಂತಿಗೆ ಒಳಗಾದೆ. ಅದೇನೆಂದರೆ, ನಿಮ್ಮಲ್ಲಿರ್ತಕ್ಕಂಥ ಯಾವ ಚಿಂತನೆಗಳೂ ಸಹ ನಿಮ್ಮ ಸ್ವಂತವಲ್ಲ. ಅವೆಲ್ಲವನ್ನು ನೀವು ಹೊರಗಡೆಯಿಂದ ಎರವಲು ಪಡೆದಂಥವು ಅಂತ ಅಲ್ವಾ? ಸತ್ಯ ತಾನೇ? ಯಾವೂ ಸಹ ನಮ್ಮವಲ್ಲ. ಅವು ಎಲ್ಲವನ್ನು ನಾವೆಲ್ಲೋ ಕೇಳಿದ್ದು, ನೋಡಿದ್ದು, ಓದಿದ್ದು. ಆದರೆ ಮತ್ತು ಸತ್ಯವಾದಂಥದ್ದು ಯಾವುದು? ನಿಜವಾಗಿ ನಮ್ಮ ಮನಸ್ಸಿನ ಆಳಕ್ಕೆ ಹೋಗಿ ನಾವು ಏನನ್ನು ಆಲೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೋತೀವೋ ಅದು ನಮ್ಮ ಸ್ವಂತ ಚಿಂತನೆ ಅಂತ ಓಶೋ ಭಗವಾನರ ಹೇಳಿಕೆ. ಓಶೋ ಬಗ್ಗೆ ಕುತೂಹಲ ಮೂಡ್ತು. ಅದ್ರ ಬಗ್ಗೆ ಓದಬೇಕಂತ ನಾನು ಓಶೋ ಪುಸ್ತಕಗಳನ್ನು ಹುಡ್ಕಕ್ಕೆ ಶುರುವಾದೆ. ಸಪ್ನ ಬುಕ್ ಹೌಸಲ್ಲಿ ನನಗೆ ಸಿಕ್ಕಿದ್ದು ಅವ್ರದ್ದು ಒಂದೇ ಒಂದು ಪುಸ್ತಕ. ಅದೇನೆಂದರೆ ರಜನೀಶನ ಹುಡುಗಿಯರು, ರವಿ ಬೆಳಗೆರೆ ಬರೆದಿರೋದು. ಆ ಪುಸ್ತಕವನ್ನು ತಂದು ಓದಿದಾಗ ಅಲ್ಲಿ ರವಿ ಬೆಳಗೆರೆ ಏನು ಹೇಳ್ತಾರೆ ಅಂದರೆ, ಯಥಾರೀತಿ ಓಶೋ ಹತ್ರ ಅನೇಕ ಜನ ಪಾಶ್ಚಿಮಾತ್ಯ ಹುಡುಗಿರು ಸನ್ಯಾಸಿನಿಯರಾಗಿದ್ದರು, ಪಾಶ್ಚಿಮಾತ್ಯ ಹುಡುಗರು ಇದ್ದರು. ಅವರೆಲ್ಲರಿಗೂ ಸಹ ರಜನೀಶ್ ಮುಕ್ತ ಲೈಂಗಿಕತೆಯನ್ನು ಬೋಧಿಸ್ತಾಯಿದ್ರು ಅಂತ. ನನಗೆ ಮೊದಲಿಂದನೂ ಅಷ್ಟೇ, ನಾನು ರವಿ ಬೆಳಗೆರೆಯವರ ಅಭಿಮಾನಿ ಸಹ. ಆದರೆ ರವಿ ಬೆಳಗೆರೆಯವರ ವಾಗ್ದಾಟಿ, ಅವರ ಬರಹ ಚಾತುರ್ಯ ನನಗೆ ತುಂಬ ಇಷ್ಟ. ಆದರೆ ಅವರ ಬರವಣಿಗೆಯಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕತೆ ಇದೆ ಅಂತ ನನಗೆ ಅನಿಸೋದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದು ನನ್ನ ಒಳ ಮನಸ್ಸಿನ ಧೋರಣೆ ಇರ್ಬೋದು. ಅದು ಎಲ್ರಿಗೂ ಅನ್ವಯ ಆಗಬೇಕು ಅಂತ ಏನಿಲ್ಲ. ಆದರೆ ಮತ್ತೆ ನನಗೆ ಅವರ ಚಿಂತನೆಗಳು ನನಗೆ ಮತ್ತೆ ಕುತೂಹಲವನ್ನು ಉಂಟು ಮಾಡ್ತು. ಅವ್ರ ಬಗ್ಗೆ ನಾನು ಅನೇಕ ಪುಸ್ತಕಗಳನ್ನು ಓದಿದೆ. ಅವರ ತತ್ವ ವಿಚಾರಧಾರೆಗಳನ್ನ, ಅವರ ಜೀವನದ ಸತ್ಯಗಳನ್ನು ನಾನು ತಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಶೋವನ್ನು 1984ನೇ ಇಸ್ವಿನಲ್ಲಿ ಅಮೇರಿಕ ಸರ್ಕಾರ ಬಂಧಿಸ್ತದೆ. ಅವ್ರನ್ನ ಬಂಧನ ಮಾಡಿದಾಗಲೂ ಅಷ್ಟೇ ಓಶೋ ಮೇಲೆ ಇದ್ದಂಥ ಆಪಾದನೆಗಳೇನು? ಅವರು ತಮ್ಮ ಶಿಷ್ಯರಿಗೆ ಮುಕ್ತ ಲೈಂಗಿಕತೆಯನ್ನು ಬೋಧಿಸ್ತಾ ಇದ್ದರು, ಆದಾಯಕ್ಕೆ ಮೀರಿ ಆಸ್ತಿಯನ್ನು ಗಳಿಸಿದರು, ಮತಾಂತರ ಮಾಡ್ತಾಯಿದ್ರು, ಯುವಕರನ್ನು ದಾರಿ ತಪ್ಪಿಸ್ತಾಯಿದ್ರು. ಈ ಥರ ಅವ್ರ ಮೇಲೆ ಆಪಾದನೆಗಳಿತ್ತು. ಅವರು ಸುಮಾರು 2 ವರ್ಷ ಜೈಲಲ್ಲಿದ್ದರು. ಆದರೆ ಅವರ ಮೇಲಿದ್ದಂಥ ಯಾವ ಆಪಾದನೆಗಳು ಸಹ ಸಾಬೀತಾಗಲ್ಲ. ಆದರೂ ಸಹ ಅಮೇರಿಕ ಸರ್ಕಾರ
ಅವರಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು ಒಂದು ಪೈಸೆ ಬಿಡದಂಗೆ ದಂಡವಾಗಿ ವಸೂಲು ಮಾಡಿ ಅವರನ್ನು ಬರೀ ಕೈಲಿ ಭಾರತಕ್ಕೆ ಕಳಿಸ್ತದೆ. ಭಾರತಕ್ಕೆ ಬಂದು ಅವರು ಮತ್ತೆ ತಮ್ಮ ಬೋಧನಾ ಜೀವನವನ್ನು ನಡೆಸ್ತಾರೆ. ಮುಂದೆ ಅವರು ಏನು ಮಾಡ್ತಾರೆ, ಅವರ ಜೀವನದ ಸತ್ಯವಾದ ಸಂಗತಿಗಳು ಏನು ಅಂತಕ್ಕಂಥದ್ದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ದಯವಿಟ್ಟು ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಡಿ. ತಮಗಿಷ್ಟವಾದಂಥ ಮಾತನ್ನು